Hello everyone, welcome to Desi Eat. Eat Desi, love Desi. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ರೆಸಿಪಿ ಮೋಸ್ಟ್ ವಾಂಟೆಡ್, ಎಲ್ಲರೂ ಲೈಕ್ ಮಾಡೋ ಎಗ್ ರೈಸ್, ಅದೂ ಸ್ಟ್ರೀಟ್ ಸ್ಟೈಲಲ್ಲಿ. ಓಕೆ ದೆನ್ ಲೆಟ್ ಸ್ಟಾರ್ಟ್. ಬೇಕಾದ ಇಂಗ್ರೀಡಿಯೆಂಟ್ಸ್: ರೈಸ್, ಆಯಿಲ್, ಖಾರದ ಪುಡಿ, ಉಪ್ಪು, ಅರಿಶಿನ, ಕಸೂರಿ ಮೇಥಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಚಿಕನ್ ಮಸಾಲ ಅಥವಾ ಗರಂ ಮಸಾಲ, ಈರುಳ್ಳಿ, ಕರಿಬೇವು, ಟೊಮ್ಯಾಟೊ, ಲೆಮನ್, ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಹಾಗೆ ಎಗ್ಸ್. ಫಸ್ಟ್ ಚಾಪಿಂಗ್ ವರ್ಕ್ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 3 ಚಿಲ್ಲೀಸ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಒಂದು 4 ಕಡ್ಡಿ ಕರಿಬೇವು ತಗೊಳ್ಳಿ, ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ. ನೆಕ್ಸ್ಟ್ ಟೊಮ್ಯಾಟೊ, 2 ಮೀಡಿಯಂ ಸೈಜ್ ಟೊಮ್ಯಾಟೊನ ತಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಆ್ಯಂಡ್ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕಟ್ ಮಾಡೋದೆಲ್ಲ ಆಯಿತು, ತಡ ಮಾಡದೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕಿ. ಈಗ ಕಟ್ ಮಾಡ್ಕೊಂಡಿರೋ ಎಲ್ಲ ವೆಜಿಟೇಬಲ್ಸ್ನ ಒಂದೊಂದಾಗಿ ಹಾಕಿ. ಈ ರೆಸಿಪಿನ ನೀವು ಲೆಫ್ಟ್ ಓವರ್ ರೈಸ್ ಅಂದರೆ ಉಳಿದಿರೋ ಅನ್ನದಿಂದ ಮಾಡ್ಕೋಬೋದು, ಹಾಗೆ ಫ್ರೆಶ್ ರೈಸಿಂದ ಸಹ ಮಾಡ್ಕೋಬೋದು. ಈ ರೆಸಿಪಿನ ನಾನು ಸ್ಟ್ರೀಟ್ ಸ್ಟೈಲ್ ಅಂತ ಹೇಳಿದ್ದೆ, ಆದರೆ ಸ್ಟ್ರೀಟ್ ಸ್ಟೈಲ್ ಜೊತೆ ಇದರಲ್ಲಿ ನನ್ನದೇ ಆದ ಒಂದು ಓನ್ ಸ್ಟೈಲ್ ಆ್ಯಡ್ ಆಗಿದೆ. ಅದೇನು ಆ್ಯಡ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟ್ಲಿ ನೀವು ಮಾಡ್ಕೊಳ್ಳೋ ಎಗ್ ರೈಸ್ನ ಮರೆತು ಈ ಎಗ್ ರೈಸ್ನ ಕಂಟಿನ್ಯೂ ಮಾಡ್ತೀರಾ. ಓಕೆ, ಈಗಾಗಲೇ ನಾನು ಈರುಳ್ಳಿ, ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಈಗ ಟೊಮೆಟೊನ ಹಾಕಿ ಮಿಕ್ಸ್ ಮಾಡೋಣ. ಈಗ ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಚಿಕನ್ ಮಸಾಲ, ಇಲ್ಲಾಂದರೆ ಗರಂ ಮಸಾಲ ಸಹ ಹಾಕ್ಬೋದು, 1 ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 3/4 ಸ್ಪೂನ್. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೆನೆಯಕ್ಕೆ ಬಿಡಿ. ನೆಕ್ಸ್ಟ್ ಇದಕ್ಕೆ 2 ಎಗ್ಗನ್ನು ಹಾಕೋಣ. ಒಂದ್ಸಲ ಇದನ್ನು ಮಿಕ್ಸ್ ಮಾಡಿ. ಇದು ಒಂದು 70 to 80% ಬೆನೀತಿದ್ದ ಹಾಗೆ ಇದಕ್ಕೆ 1 ಸ್ಪೂನಷ್ಟು ಕಸೂರಿ ಮೇಥಿನ ಹಾಕಿ. ಈ ಕಸೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ನಿಜಕ್ಕೂ ಡಿಫ್ರೆಂಟಾಗಿರುತ್ತೆ. ಎಗ್ ಫ್ರೈಡ್ ರೈಸ್ಗೆ ಕಸೂರಿ ಮೇಥಿ ಹಾಕೋದು ಎಲ್ಲಾದರೂ ನೋಡಿದ್ದೀರಾ? ಆ್ಯಂಡ್ ಬಾಯ್ಲ್ಡ್ ಎಗ್ ಹಾಕೋದು ನೋಡಿದ್ದೀರಾ? ನಾನು ಮಾಡೋ ಎಗ್ ರೈಸಲ್ಲಿ ಇದೇ ಸ್ಪೆಷಲ್. ಆ್ಯಂಡ್ ಎಂಡಲ್ಲಿ ಎಂಡ್ಲೆಸ್ ಟೇಸ್ಟ್ ಕೂಡ ಇನ್ನೊಂದು ಐಟಮ್ ಇದೆ, ಅದು ಹೇಳ್ತೀನಿ. ಇದಕ್ಕೆ 2 ಬಾಯ್ಲ್ಡ್ ಎಗ್ನ ಈ ಥರ ಕಟ್ ಮಾಡಿ ಹಾಕಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 2 ಕಪ್ಪಷ್ಟು ಅನ್ನನ ಹಾಕ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್, ಸ್ಟ್ರೀಟ್ ಫುಡ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಆದರೆ ಅದು ಹೈಜೀನ್ ಇದ್ದರೆ ಓಕೆ, ಇಲ್ಲ ಅಂದರೆ
ಸೊ ಡಿಸಿಷನ್ ನಿಮ್ದಾಗಿರಲಿ. ಸೊ ಫೈನಲಿ ನಾನು ಆಗಲೇ ಹೇಳ್ದಾಗೆ ಎಂಡ್ಲೆಸ್ ಟೇಸ್ಟ್ ಕೊಡೋ ಐಟಮ್ ಇದೆ. ಈ ರೆಸಿಪಿ ಫೈನಲ್ ಸ್ಟೇಜಲ್ಲಿ ಬರ್ತಿದ್ದ ಹಾಗೆ 1 ಸ್ಪೂನ್ ಖಾರದ ಪುಡಿನ ಹಾಕಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ, ಮತ್ತೆ ಅದಾದಮೇಲೆ 1-2 ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟಚ್ ಕೊಡೋಣ. ಆ್ಯಂಡ್ ಲಾಸ್ಟ್ ವೆರಿ ಫೈನಲಿ ನಿಂಬೆಹಣ್ಣಿನ ರಸ ಹಾಕಿ. ಈಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಲಿಡ್ ಹಾಕಿ. 2 ನಿಮಿಷ ಅಂದರೆ 2 ನಿಮಿಷ. ಯಾಕೆ ಗೊತ್ತಾ, ಖಾರದ ಪುಡಿದು ಹಾಗೆ ಹಸಿ ಎಣ್ಣೆದು ಒರಿಜಿನಲ್ ಫ್ಲೇವರ್ ಹಾಗೆ ಇದ್ದರೆ ಅದ್ರದ್ದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. 2 ನಿಮಿಷ ಆಯಿತು. ಅಬ್ಬಬ್ಬಬ್ಬ, ಸ್ಮೆಲ್ ಮಾತ್ರ ಸೂಪರ್. ಈಗ ಟೇಸ್ಟ್ ನೋಡೋದೊಂದೇ ಬಾಕಿ. ಇದೇ ನನ್ನ ಸ್ಟೈಲ್ ಎಗ್ ರೈಸ್. ಈ ನನ್ನ ಸ್ಟೈಲ್ ಎಗ್ ರೈಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ನಮ್ಮ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ರೆಡಿ. ಇದನ್ನು ಟೇಸ್ಟ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಕಾಯ್ತಾ ಇದ್ದಾರೆ. ಏನು ಟೇಸ್ಟ್ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ಇದು ನನಗೆ ಬೇಕಾಗಿದ್ದು. ಇನ್ನು ನನಗೆ ವೇಟ್ ಮಾಡೋಕ್ಕಾಗ್ತಾ ಇಲ್ಲ, ನಾನು ಟೇಸ್ಟ್ ನೋಡ್ತೀನಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್.